ಹೂಕೋಸಿನಿಂದ ಮಾಡುವಂತಹ ಯಾವ ಅಡುಗೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಹಿಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಹೂಕೋಸಿನಿಂದ ಕಬಾಬ್ ಮಾಡಿ ತೋರಿಸಿದ್ದೆ, ಹಾಗೆಯೇ ತುಂಬ ಟೇಸ್ಟಿಯಾದಂತಹ ಸಾರನ್ನು ಮಾಡಿ ತೋರಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಹೂಕೋಸಿನಿಂದ ಮಾಡುವಂತಹ ಒಂದು ಪೆಪ್ಪರ್ ಡ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿ ಮಾಡಿದರೂ ಕೂಡ ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಅನ್ನದ ಜೊತೆ ರಸಮ್ ಎಲ್ಲ ಮಾಡ್ತಿರಲ್ಲ, ಆ ಟೈಮಲ್ಲಿ ಈ ಹೂಕೋಸಿನ ಪೆಪ್ಪರ್ ಡ್ರೈ ಸೈಡ್ ಡಿಶ್ ಆಗಿ ಮಾಡಿ ನೋಡಿ. ಎಲ್ಲರೂ ಕೂಡ ಸ್ವಲ್ಪನೂ ಬಿಡದೆ ಖಾಲಿ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ತುಂಬ ಟಿಪ್ಸ್ಗಳನ್ನು ಕೂಡ ನಾನು ಕೊಟ್ಟಿದ್ದೀನಿ. ಸೊ ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ನೀವು ಒಂದ್ಸಲ ಟ್ರೈ ಮಾಡಿ, ತಡ ಮಾಡೋದು ಬೇಡ. ಈ ವಿಡಿಯೋನ ಇವಾಗ ನಾವು ಚೆಕ್ ಮಾಡೋಣ. ಈ ಸೂಪರ್ ಆದಂತಹ ಪೆಪ್ಪರ್ ಡ್ರೈ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅರ್ಧ ಕೆಜಿಯಷ್ಟು ನಾನು ಹೂಕೋಸನ್ನ ತಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದಿದೆ ಇದು, ಬಟ್ ಇದರಲ್ಲಿ ಅರ್ಧ ಕೆಜಿ ನಾನು ಮಾತ್ರ ತಗೊಳ್ತಾ ಇದ್ದೀನಿ. ಇದನ್ನು ಫಸ್ಟಿಗೆ ಇದರಲ್ಲಿ ತುಂಬ ಹುಳ ಎಲ್ಲ ಇರೋದ್ರಿಂದ ಕ್ಲೀನ್ ಮಾಡ್ಕೋಬೇಕು. ಸೊ ಫಸ್ಟಿಗೆ ನಾನು ಕಟ್ ಮಾಡ್ತಾ ಇದ್ದೀನಿ. ಕಟ್ ಮಾಡೋದನ್ನು ಕೂಡ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಟಿಪ್ಪನ್ನು ಕೊಟ್ಟಿದ್ದೆ, ಎಷ್ಟು ಈಸಿಯಾಗಿ ಕಟ್ ಮಾಡ್ಬೋದು ಅಂತ. ಸೊ ಇವಾಗ ಬಿಸಿ ನೀರನ್ನು ತಗೊಂಡು ಫುಲ್ಲು ಕುದೀತಾ ಇರುವಂತಹ ನೀರಿದು. ಸೊ ಬಿಸಿ ನೀರಿಗೆ ನಾನು ಈ ಹೂಕೋಸನ್ನೆಲ್ಲ ಹಾಕ್ತಾ ಇದ್ದೀನಿ. ಹಾಗೆಯೇ ಅದರಲ್ಲಿರುವಂತಹ ಹುಳ ಎಲ್ಲ ಹೋಗಬೇಕು. ಅದಕ್ಕೆ ಇಲ್ಲಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಒಂದು 1/4 ಚಮಚದಷ್ಟು ಅರಿಶಿನ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಅದರಲ್ಲೆಲ್ಲ ಹುಳ ಇದ್ದರೆ ಬೇಗ ಅದು ಸತ್ತೋಗ್ಬಿಡುತ್ತೆ. ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಬಿಡಿ. ಇವಾಗ ಒಂದು ಕಪ್ಪಲ್ಲಿ 1/4 ಕಪ್ನಷ್ಟು ನೀರನ್ನು ತಗೊಂಡು ಇದಕ್ಕೆ 10 ರಿಂದ 15 ಗೋಡಂಬಿಗಳನ್ನು ಹಾಕಿ ನೆನೆ ಬಿಡ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ 2 ಈರುಳ್ಳಿಗಳನ್ನು ತಗೊಂಡಿದ್ದೀನಿ, 2 ಮೀಡಿಯಮ್ ಸೈಜ್ ಟೊಮೆಟೊಗಳನ್ನು ತಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ತಗೊಂಡಿದ್ದೀನಿ. ಈರುಳ್ಳಿ ಮತ್ತು ನೀವು ಟೊಮೆಟೊ ಕಟ್ ಮಾಡುವಾಗ ತುಂಬ ಸಣ್ಣದಾಗಿ ಹೆಚ್ಕೋಬೇಕು, ದೊಡ್ಡದಾಗಿ ಇಟ್ಕೋಬಾರ್ದು. ಯಾಕಂದರೆ ನಮಗೆ ಮಸಾಲಕ್ಕೆ ಬೇಕಾಗಿರೋದು, ಮಸಾಲ ಮಾಡೋಕ್ಕೆ ಬೇಕಾಗಿರುವಂಥದ್ದು ಇದೆ, ಅದಕ್ಕೋಸ್ಕರ. ಇವಾಗ ನೋಡಿ ಎಲ್ಲ ಕಟ್ ಮಾಡಿ ಆದಮೇಲೆ ಇವಾಗ ಒಂದು 10 ನಿಮಿಷ ಈ ಗೋಡಂಬಿ ಚೆನ್ನಾಗಿ ನೆಂದಿದೆ. ಇದನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಪೇಸ್ಟ್ ಮಾಡಿ ಸೈಡಿಗೆ ಇಟ್ಬಿಡಿ. ಇವಾಗ ಒಂದು ಬಾಣಲೆನ ಬಿಸಿ ಮಾಡಿಕೊಂಡು ಇದರಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೋಬೇಕು. ಎಣ್ಣೆನ ಬಿಸಿ ಮಾಡಿಕೊಂಡು ಸ್ವಲ್ಪ ಕರಿಬೇವಿನ ಎಲೆಗಳನ್ನು ಇಲ್ಲಿ ಹಾಕ್ಕೊಳ್ಬೇಕು. ಅದಾದಮೇಲೆ ಹೆಚ್ಕೊಂಡಿರುವಂತಹ ಈರುಳ್ಳಿನ ಇದಕ್ಕೆ ಸೇರಿಸಬೇಕು. ಇದು ಪೆಪ್ಪರ್ ಡ್ರೈ ತುಂಬ ರುಚಿಯಾಗಿ ಬರುತ್ತೆ. ಸೊ ತುಂಬ ಟಿಪ್ಸ್ಗಳನ್ನು ಇಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದೀನಿ. ಸೊ ಸ್ಕಿಪ್ ಮಾಡದೆ ಕೊನೆ ತನಕ ಈ ವಿಡಿಯೋನ ನೋಡಿ ನೀವು ಟ್ರೈ ಮಾಡಬೇಕಾಗುತ್ತೆ. ಸೊ ಇವಾಗ ಈರುಳ್ಳಿ ಹಾಕಿದ ಮೇಲೆ ಈರುಳ್ಳಿ ಸ್ವಲ್ಪ ಬಾಡಿಸ್ಕೋಬೇಕು. ನಾವು ಜಾಸ್ತಿ ಕಂದು ಬಣ್ಣ ಬರೋ ತನಕೆಲ್ಲ ಬಿಟ್ಬಿಡಬಾರ್ದು, ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದರದ್ದು ಹಸಿ ಸ್ಮೆಲ್ ಹೋಗೋ ತನಕ ನೀವು ಫ್ರೈ ಮಾಡ್ಕೋಬೇಕು. ಯಾವ ಕಾರಣಕ್ಕೂ ಅಂಗಡಿಯಿಂದ ತಂದಿರುವಂಥದ್ದು ಮನೆಯಲ್ಲಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ, ಅದರಲ್ಲಿ ರುಚಿ ಬರೋದಿಲ್ಲ. ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದಿದ್ರೆ ಮಾತ್ರ ನಿಮಗೆ ನೀವು ಏನೇ ಮಸಾಲ ಮಾಡಿದರೂ ತುಂಬ ರುಚಿಕರವಾಗಿರುತ್ತೆ. ಇದಕ್ಕಿವಾಗ ಟೊಮೆಟೊನ ಹಾಕಬೇಕು. ಟೊಮೆಟೊನ ಹಾಕಿ ಒಂದು ಸಲ ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಮುಚ್ಚಳ ಮುಚ್ಚಿ 1 ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇವಾಗ ಟೊಮೆಟೊ ಎಲ್ಲ ನೀವು ನೋಡ್ತಾ ಇರ್ಬೋದು ತುಂಬ ಸಾಫ್ಟಾಗಿ ಬರ್ತಾ ಇದೆ. ಸೊ ಇವಾಗ ಇದಕ್ಕೆ ನಾನು 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ ಪುಡಿನ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ತುಂಬಾ ಇಂಪಾರ್ಟೆಂಟ್ ಪೆಪ್ಪರ್ ಡ್ರೈಗೆ ಜೀರಿಗೆ ಪುಡಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಫ್ಲೇಮ್ನ ಕಮ್ಮಿ ಮಾಡಿ ಉರಿನ ಸಣ್ಣದಾಗಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಯಾವಾಗಲೂ ಪೌಡರ್ಗಳನ್ನು ಎಣ್ಣೆಗೆ ಹಾಕುವಾಗ ಫ್ಲೇಮ್ ಯಾವಾಗಲೂ ಕಮ್ಮಿ ಇರಬೇಕು. ಇವಾಗ ಇದಕ್ಕೆ ಒಂದು 1/4 ಕಪ್ನಷ್ಟು ನೀರನ್ನು ಸೇರಿಸ್ಕೋಬೇಕು. ಫ್ಲೇಮ್ನ ಜಾಸ್ತಿ ಮಾಡಿಕೊಂಡು ಇದನ್ನು ಕುದಿಯೋಕ್ಕೆ 1 ನಿಮಿಷ ಅದನ್ನು ಬೇಯಿಸ್ಕೋಬೇಕಾಗುತ್ತೆ. ಆವಾಗ ಟೊಮೆಟೊ ಇನ್ನೂ ಸಾಫ್ಟ್ ಆಗುತ್ತೆ. ಹಾಗೆಯೇ ನಮಗೆ ಬೇಕಾಗಿರುವಂತಹ ಮಸಾಲ ಇವಾಗ ರೆಡಿಯಾಗಿದೆ. ನೋಡ್ಬೋದು ನೀವು, ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಗೆಯೇ ಪರಿಮಳ ಭರಿತವಾಗಿರುತ್ತೆ ಈ ಮಸಾಲ. ಇದಕ್ಕೆ ಇವಾಗ ಆ ಹೂಕೋಸನ್ನು ನಾವು ಸೇರಿಸ್ಕೋಬೇಕಾಗುತ್ತೆ. ಈ ಹೂಕೋಸನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು, ಇಲ್ಲಿ ನೀವು ನೀರನ್ನು ಸೇರಿಸ್ಕೋಬೇಡಿ. ಯಾಕಂತ ಹೇಳಿದರೆ ಹೂಕೋಸು ಬೇಯೋತ್ತಿಗೆ ಅದರಿಂದ ಕೂಡ ಸ್ವಲ್ಪ ನೀರು ಬಿಡುತ್ತದು. ಸೊ ಅದೇ ನೀರು ಹೂಕೋಸು ಬೇಯೋಕ್ಕೆ ಸಾಕಾಗುತ್ತೆ. ಸೊ ಇದನ್ನೆಲ್ಲದನ್ನು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಇದು ಹೂಕೋಸು ಬೇಯೋ ತನಕ ನಾವು ಬಿಟ್ಬಿಡಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 3 ರಿಂದ 4 ನಿಮಿಷ. ನನಗೆ ಅದು ಸ್ವಲ್ಪ ಕ್ರಿಸ್ಪಿಯಾಗಿದ್ರೇ, ತರಕಾರಿಗಳೆಲ್ಲ ಕ್ರಿಸ್ಪಿಯಾಗಿದ್ರೇ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಸ್ವಲ್ಪ ಅದನ್ನು ಕಮ್ಮಿ ಬೇಯಿಸ್ಕೊಂಡಿದ್ದೀನಿ. ಸೊ ಇವಾಗ ನೋಡಿ ಹೂಕೋಸು ಬೆಂದಿದೆ. ಸೊ ಇದು ಎಲ್ಲದನ್ನು ಇವಾಗ ಮತ್ತೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿ ನೀರಿನ ಅಂಶ ಇನ್ನೂ ಉಳಿದಿದೆ. ಇವಾಗ ಗೋಡಂಬಿಯಿಂದ ಮಾಡ್ಕೊಂಡಿರುವಂತಹ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜನರಿಗೆ ಕರಿಮೆಣಸಿನ ಪುಡಿ ಏನಿದೆ ಅದರದ್ದು ಅರೋಮ ಇಷ್ಟ ಆಗೋದಿಲ್ಲ. ಹಾಗೆಯೇ ಕೆಲವರಿಗೆ ಅದರದ್ದು ಒಂಥರ ಪರ್ಟಿಕ್ಯುಲರ್ ಟೇಸ್ಟ್ ಇರುತ್ತೆ, ಅದು ಕೂಡ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರನೇ ನಾನಿಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದರೆ ಗೋಡಂಬಿಯಿಂದ ಮಾಡಿದಂತಹ ಪೇಸ್ಟನ್ನು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದರಲ್ಲಿರುವಂತಹ ಸ್ವಲ್ಪ ಸಿಹಿ ಅಂಶ ಏನಿದೆ ಅದು ಈ ಟೇಸ್ಟನ್ನು ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಹಾಗೆಯೇ ಈ ಪೆಪ್ಪರ್ ಡ್ರೈಗೆ ತುಂಬ ರುಚಿನ ಕೊಡುತ್ತೆ. ಅಕಸ್ಮಾತ್ ಎಲ್ಲಾದರೂ ನಿಮ್ಮ ಹತ್ರ ಗೋಡಂಬಿ ಪೇಸ್ಟ್ ಮಾಡೋಕ್ಕಾಗಲ್ಲ ಅಂದರೆ, ಗೋಡಂಬಿ ಮನೇಲಿ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ತೆಂಗಿನ ಹಾಲನ್ನು ಕೂಡ ಇಲ್ಲಿ ನೀವು ಅದರ ಬದಲಿಗೆ ಬಳಸಬಹುದು.
ಸೊ ಇವಾಗ ಈ ಪೇಸ್ಟನ್ನ ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು 1 ನಿಮಿಷ ನೀವು ಬಿಟ್ಟರೆ ಸಾಕು. ಮೀಡಿಯಮ್ ಫ್ಲೇಮಲ್ಲೇ 1 ನಿಮಿಷ ಅದು ಬೇಯಕ್ಕೆ ಬಿಡಬೇಕು. ಹಾಗೆಯೇ ಹೇಳಿದೆ ನಿಮಗೆ ಗೋಡಂಬಿ ತುಂಬ ಪೇಸ್ಟ್ ಆಗಬೇಕಂತೂ ಇಲ್ಲ, ಸ್ವಲ್ಪ ಪೇಸ್ಟ್ ಆದರೆ ಸಾಕು. ಇವಾಗ ಇದಕ್ಕೆ ಕೊನೆಗೆ ನೋಡಿ 1 ಟೀ ಸ್ಪೂನಷ್ಟು ನಾನಿಲ್ಲಿ ಕರಿಮೆಣಸಿನ ಪುಡಿ, ಹಾಗೆಯೇ 1/4 ಟೀ ಸ್ಪೂನಷ್ಟು ಗರಂ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಪೆಪ್ಪರ್ ಡ್ರೈ ಅಂದರೆ ಕೊತ್ತಂಬರಿ ಸೊಪ್ಪು ಬೇಕೇ ಬೇಕು. ಹಾಗೆಯೇ ಜೀರಿಗೆ ಪುಡಿ ಕೂಡ ಇದಕ್ಕೆ ತುಂಬಾ ಇಂಪಾರ್ಟೆಂಟ್. ಸೊ ಇದೆಲ್ಲದನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮಿಕ್ಸ್ ಮಾಡ್ತಾ ನೀವು ಜಾಸ್ತಿ ಅದಕ್ಕೆ ಫೋರ್ಸ್ ಕೊಡಬಾರ್ದು, ಯಾಕಂದರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಸೊ ಸೂಪರ್ ಆಗಿರುವಂತಹ ಹೂಕೋಸಿನ ಪೆಪ್ಪರ್ ಡ್ರೈ ಇವಾಗ ರೆಡಿ ಆಗಿದೆ. ಇಲ್ಲಿ ಪೆಪ್ಪರ್ ಪೌಡರ್ ಬೇಕಾಗಿರೋದು ಅಂದರೆ ಕರಿಮೆಣಸಿನ ಪುಡಿ ಬೇಕಾಗಿರೋದು ನಿಮಗೆ ಆ ಅರೋಮಾ ಕೊಡಲಿಕ್ಕೆ, ಹಾಗೆಯೇ ಸ್ವಲ್ಪ ಮಧ್ಯದಲ್ಲಿ ಆ ಟೇಸ್ಟನ್ನು ಕೊಡ್ಲಿಕ್ಕೆ ಮಾತ್ರ. ಸೊ ಅವಾಗಲೇ ಅದು ಚೆನ್ನಾಗಾಗೋದು. ನೀವೆಲ್ಲಾದರೂ ಇಲ್ಲಿ ಪೆಪ್ಪರ್ ಪೌಡರ್ ಜಾಸ್ತಿ ಮಾಡಿಬಿಟ್ರೆ ಅದರದ್ದು ರುಚಿ ಪೂರ್ತಿ ಹೋಗ್ಬಿಡುತ್ತೆ. ಸೊ ನಾನು ಹೇಳಿರೋವಷ್ಟೇ ಇದಕ್ಕೆ ನೀವು ಹಾಕ್ಕೊಂಡು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅವಾಗಲೇ ತುಂಬ ಸೂಪರ್ ಆಗಿರುವಂತಹ ಪರಿಮಳ ಭರಿತವಾದಂತಹ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ. ಸೊ ಈ ಕಾಲಿಫ್ಲವರ್ ಪೆಪ್ಪರ್ ಡ್ರೈ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಹಾಗೆಯೇ ತುಂಬ ಟಿಪ್ಸ್ಗಳನ್ನು ಕೊಟ್ಟಿದ್ದೀನಲ್ಲ, ಅದೆಲ್ಲದನ್ನು ಫಾಲೋ ಮಾಡಿ ಇದನ್ನು ಒಂದ್ಸಲ ಮಾಡಿ ನೋಡಿ. ಹಾಗೆಯೇ ಫೀಡ್ಬ್ಯಾಕ್ ಕೊಡೋದಕ್ಕೆ ಮರಿಬೇಡಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.